ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಮಕ್ಕಳು ಸ್ಕೂಲಲ್ಲಿ ಮಕ್ಕಳಿಗೆ ಅಡ್ಮಿಷನ್ ಕೂಡ ಆಯಿತು. ಹಂಗಾಗಿ ಬುಕ್ಸ್ ಕೊಟ್ಟಿದ್ರಲ್ವ, ಬುಕ್ಸ್ ತೊಗೊಂಡು ಬಂದಿದ್ವಿ. ಅದಕ್ಕೆ ಪ್ರತಿ ಸಲನೂ ನಮ್ಮ ಮನೆಯವರು ನಾನು ಬೈಂಡ್ ಆಗ್ತಾಯಿದ್ದೆ. ಈ ಸರಿ ನನ್ನ ಮಕ್ಕಳೇ ಹಾಕ್ಕೊತಿದ್ದಾರೆ. ನನಗದು ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಯಾವುದೇ ಮಕ್ಕಳು ಆಗಲಿ, ಪೇರೆಂಟ್ಸ್ಗೆ ಒಂದು ಚಿಕ್ಕ ಕೆಲಸ ಮಾಡಿರೋ ಕೂಡ ತಮ್ಮ ಮಕ್ಕಳು ಖುಷಿಯಾಗಿ ಅದು ಮಾಡಿದರೆ ತುಂಬ ಖುಷಿ ಪಡ್ತಾರೆ. ಒಂದು ಚಿಕ್ಕ ಕೆಲಸ ಮಾಡಿರೋ ಕೂಡ ಅವ್ರಿಗೆ ಅದು ದೊಡ್ಡ ಕೆಲಸನೇ. ನನಗೂ ಕೂಡ ಅಷ್ಟೇ, ನನ್ನ ಮಕ್ಕಳು ಚಿಕ್ಕ ಕೆಲಸನೇ ಮಾಡಿರಲಿ, ಅದು ನನಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ ನನಗೆ. ಹಾಗಾಗಿ ಇಷ್ಟು ದಿನ ಅವ್ರ ಅಪ್ಪಾಜಿಗೆ ಅವಲಂಬಿತವಾಗಿ ಇದ್ದರು ಇಬ್ಬರು. ಇವತ್ತು ಹಂಗಲ್ಲ, ಅಷ್ಟಕ್ಕೆ ಅವರೇ ಹಾಕ್ಕೊತಿದ್ದಾರೆ ಬೈಂಡನ್ನು. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗ ಬಂದು 5th ಸ್ಟ್ಯಾಂಡರ್ಡು. ಬೈಂಡನ್ನು ಹೋದ ಕೂಡ ಇವನೇ ಹಾಕ್ಕೊಂಡಿದ್ದ. ಆದರೆ ಚಿಕ್ಕವನು ಸ್ವಲ್ಪ ಹಾಕ್ತಾನೆ ಅವನು, ಬಟ್ ಸ್ವಲ್ಪ ಇನ್ನೂ ನೀಟಾಗಿ ಬರಲ್ಲ ಅಂತಾರೆ ಹೇಳ್ಬೋದು. ಅವ್ರ ಅಣ್ಣ ಹಾಕ್ಕೊತಿರ್ತಾನಲ್ಲ, ಇವನು ಹಾಕ್ಕೋಬೇಕು ಅಷ್ಟೇ. ಅವ್ರ ಅಣ್ಣ ಏನು ಮಾಡ್ತಿರ್ತಾನೋ ಅದನ್ನಂತೂ ಮಾಡಬೇಕು ಅವನು, ಅಷ್ಟೇ ಒಂದು ಉದ್ದೇಶ. ನನಗದು ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು. ನಿನ್ನೆ ಕೂಡ ಹಾಕಿದ್ರು, ಬಟ್ ಇದು ಕಂಪ್ಲೀಟ್ ಆಗಲಿಲ್ಲ. ನಿನ್ನೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪರ್ಫೆಕ್ಟಾಗಿ ಕೊಂಡಿಸ್ತಾನೆ ಆ ಬೈಂಡನ್ನು ಅಂತ. ನನಗೆ ಕೂಡ ಬರಲ್ಲ ಅಷ್ಟು ಚೆನ್ನಾಗಿ ಕೂರಿಸ್ತಾನೆ ಬೈಂಡನ್ನು. ನಾನೇ ಅದನ್ನೇ ವೀಡಿಯೋ ಮಾಡ್ಕೊತಾ ಇದ್ದೆ. ಮಮ್ಮಿ ಇದಕ್ಕೆ ಯೂಟ್ಯೂಬ್ಗೆ ಹಾಕಂಗಿದ್ರೆ ವಿಡಿಯೋ ಮಾಡಬೇಡ ಅಂತ. ನಾನು ಇಲ್ಲ ಮಗನೇ ಹಾಕಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸಂಜೆ ಬಂದಾಗ ನೋಡಿದ್ರೆ ಮಮ್ಮಿ ಹಾಕಲ್ಲ ಅಂದ್ಬಿಟ್ಟು ಹಾಕಿದ್ಯಾ ಅಂತ ಹೇಳ್ತಾನೆ. ಇರಲಿ ಪರವಾಗಿಲ್ಲ, ನನ್ನ ಮಗ ಅಲ್ವಾ, ಹೇಳ್ಕೊತೀನಿ ನಾನು. ಅದಕ್ಕೆಲ್ಲ ಹಾಕಿದ್ದೀನಿ ಬಿಡು ಮಗನೇ, ಏನಾಗಲ್ಲ ಅಂತಂದರೆ ಸುಮ್ಮನೆ ಆಗಿಬಿಡ್ತಾನೆ ಅಷ್ಟೇ. ಹಂಗಾಗಿ ಹಾಕ್ತಾಯಿದ್ದ. ಹಿಂಗೆ ಅವ್ರ ಕೆಲಸ ಅವರೇ ಮಾಡ್ಕೊಳೋದ್ರಿಂದ ಮಕ್ಕಳು ಯಾರ ಮೇಲೂ ಡಿಪೆಂಡ್ ಆಗೋದು ತಪ್ಪುತ್ತೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ನೋಡಿ ಅವನೇ ಎಲ್ಲ ಬೈಂಡೆಲ್ಲ ಹಾಕ್ಕೊಳ್ತಾ ಇದ್ದಾನೆ. ಹಾಕ್ಕೊಂಬಿಟ್ಟು ಈಗ ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ರು. ಪ್ರತಿದಿನ ಅಷ್ಟೇ, ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ ಅನ್ನೋದೇನಿಲ್ಲ ನನ್ನ ಮಕ್ಕಳು. 9 ಗಂಟೆಗೆ ಸಂಜೆ ಮಲಗಿಸ್ಬಿಟ್ರೆ ಬೆಳಿಗ್ಗೆ 6 ಗಂಟೆಗೆ ಬೇಗ ಎದ್ದುಬಿಡ್ತಾರೆ. ಇನ್ನು 3 ಅವರ್ ಟೈಮ್ ಇರುತ್ತೆ, 3 ಅವರ್ 4 ಅವರ್ ಟೈಮ್. ಅವ್ರು 9:45ಗೆ ಮನೆಯಿಂದ ಹೋಗೋದು, 9:30 9:45 ಆಗುತ್ತೆ ಹೋಗೋದು. ಹಂಗಾಗಿ ಸ್ವಲ್ಪ ನನ್ನ ಮಕ್ಕಳಿಗೆ ಫ್ರೀನೇ ಸಿಗುತ್ತೆ ಬೆಳಗ್ಗೆ ಹೊತ್ತು ಅಂತಲೇ ಹೇಳ್ಬೋದು. ಟೈಮ್ ಸಿಗುತ್ತೆ. 6 ಗಂಟೆಗೆ ಎದ್ದರೆ ಟೈಮ್ ಸಿಗುತ್ತೆ. 8 ಗಂಟೆಗೆ ಎದ್ದರೆ ಟೈಮು ಅಷ್ಟೊಂದು ಆಗಿಬಿಡುತ್ತೆ. ಟೈಮ್ ಇಷ್ಟು ಬೇಗ ಆಗೋಗ್ಬಿಡುತ್ತೆ, ಇಷ್ಟೊಂದು ಟೈಮ್ ಸಿಗೋಲ್ಲ. ಅದರಿಂದ 9 ಗಂಟೆಗೆ ಮಲಗಿಸ್ಬಿಟ್ಟು ಬೆಳಗ್ಗೆ ಬೇಗ ಏಳಿಸ್ಬಿಡ್ತೀನಿ ನಾನು. ಅವರು ಅದು ಪ್ರಾಕ್ಟೀಸೇ ಆಗಿದೆ ಅಂತ ಹೇಳ್ಬೋದು. ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಅವ್ರದ್ದೇನು ವಾಶ್ರೂಮ್ಗೆ ಹೋಗೋ ಅದು ಇದು ಎಲ್ಲ ಕೆಲಸ ಮುಗಿಸ್ಕೊಂಬಂದ್ಬಿಟ್ಟು ಮತ್ತು ಸೈಕಲ್ ತೊಳೆಯೋಕ್ಕೆ ಹೋಗಿಬಿಡ್ತಾರೆ. ನೀರು ಕುಡಿದ್ಬಿಟ್ಟು ಒಂದು ಗ್ಲಾಸನ್ನು ಸೈಕಲ್ ತೊಳೆಯೋಕ್ಕೆ ಹೋದರೆ ಮತ್ತೆ 1/2 ಅವರ್ ಸೈಕಲ್ ತೊಳಿತಾರೆ. ಆಮೇಲೆ ಬಂದು ಏನಾದರೂ ಹೋಮ್ವರ್ಕ್ ಬ್ಯಾಲೆನ್ಸ್ ಇದೆಯಾ ನೈಟಿಂದು ಅಥವಾ ಏನು ನೋಡ್ಕೊಂಬಿಟ್ಟು ರೆಡಿ ಆಗ್ತಾರೆ. ಸ್ನಾನ ಮಾಡಿಕೊಂಡು ಫಸ್ಟು, ಆಮೇಲೆ ಏನು ದೇವ್ರ ಪೂಜೆ ಮಾಡೋದಿದ್ರೆ ಮಾಡಿ, ಮತ್ತು ತಿಂಡಿ ತಿಂದ್ಕೊಂಡು ಅವ್ರ ಅಣ್ಣ ಅವನು ಸ್ವಲ್ಪ ಹೊತ್ತು ಮಾತಾಡಿ ಅದು ಇದು ಕೆಲಸ ಇರುತ್ತಲ್ಲ. ಕೆಲಸ ಅಂದರೆ ಅವ್ರ ಆಟಗಳೇ ಕೆಲಸ ಅವರಿಗೆ. ಸೊ ಅವ್ರ ಅಣ್ಣ ಅವನು ಮಾತಾಡೋದೇ ಒಂದು ಅವರಿಗೆ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಹಂಗಾಗಿ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಾರೆ. ಸೊ ಈ ವಯಸ್ಸಲ್ಲೇ ಇದು ತುಂಬ ಕ್ಯೂಟ್ ಅಂತಲೇ ಹೇಳ್ಬೋದು. ನಾವು ಕೂಡ ಈ ಲೈಫ್ನ ತುಂಬ ಎಂಜಾಯ್ ಮಾಡಿದ್ದೀವಿ. ನನಗಿದು ಇವ್ರನ್ನೂ ನೋಡಿಬಿಟ್ಟು ನಾನು, ನನ್ನ ತಂಗಿ, ನನ್ನ ತಮ್ಮ ಹೆಂಗಿರ್ತಿದ್ವಿ ಅಂತ ನೆನಪಿಗೆ ಬರುತ್ತೆ. ನೋಡಿ ಸ್ಟಿಕ್ಕರ್ಸ್ ಎಲ್ಲ ಹಾಕ್ಬಿಟ್ಟು ಬೈಂಡನ್ನು ಹಾಕ್ಕೊಂಡು ಮತ್ತು ಪ್ಲಾಸ್ಟ್ರನ್ನ ಹಾಕಂತ ಅದನ್ನೇ ಬೈಂಡದು ಅಳಿಸಿ ಹೋಗ್ದಂಗೆ ಇರಲಿ ಅಂತೇಳಿ ನೀಟಾಗಿ ಪ್ಯಾಕ್ ಮಾಡ್ತಿದ್ದಾನೆ. ನೋಡ್ತಿದ್ದೀರ ಅನಿಸುತ್ತೆ. ಮತ್ತು ಪ್ಯಾಕ್ ಮಾಡಿದ್ದಾಗ್ತಾ ಇದೆ. ಮತ್ತು ನಮ್ಮ ಮನೆಯವ್ರು ಕೂಡ ಒಂದು ಸರಿ ಇದನ್ನು ನೋಡಿಬಿಟ್ಟು ಇಡ್ತಾರೆ. ಯಾಕೆಂದರೆ ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಹೆಂಗೆ ಹಾಕಿದ್ದಾರೆ ಬೈಂಡನ್ನು ಅಂತ ಹೇಳಿ ನೋಡಿಬಿಟ್ಟು ಇಡ್ತಾರೆ. ನೋಡಿ ಇಷ್ಟು ಕಸ ಆಗಿತ್ತು, ಎಷ್ಟೊಂದು ಕಸ ಆಗಿದೆ ಅಂದರೆ ಜಾಸ್ತಿ ಕಸನೇ ಆಗೈತೆ ಅಂತ ಹೇಳ್ಬೋದು. ಅದನ್ನೆಲ್ಲ ಹೊಡೆದು ಹಾಕ್ತಾಯಿದ್ದೀನಿ ನಾನು. ಮತ್ತು ನನ್ನ ಮಕ್ಕಳು ಬುಕ್ಸ್ನೆಲ್ಲ ಅದರೊಳಗಡೆ ಜೋಡಿಸ್ತಿದ್ದಾರೆ. ಸೋಮವಾರ ಮಂಡೇ ತೊಗೊಂಡು ಹೋಗಲೇಬೇಕು ಬುಕ್ಸು. ಅದರಿಂದ ಅವ್ರ ಮ್ಯಾಮ್ ಹೇಳಿದಾರಂತೆ ಕಂಪಲ್ಸರಿ ತೊಗೊಂಡು ಬರಬೇಕು ಮತ್ತು ಅಡ್ಮಿಷನ್ಸು ಆಗಬೇಕು ಅಂತ. ಏಕೆಂದರೆ ಲೆಸನ್ಗಳು ಸ್ಟಾರ್ಟ್ ಆಗ್ತವೆ. ಇನ್ನು ಲೇಟ್ ಆದರೆ ಎಕ್ಸಾಮ್ ಟೈಮಲ್ಲಿ ಆಗೋಲ್ಲ ಅಂತ ಹೇಳಿಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡ್ಕೊತಾರೆ. ಅದರಿಂದ ಸ್ವಲ್ಪ ರಿವಿಷನ್ಸ್ ಎಲ್ಲ ಮಾಡೋದಿರುತ್ತಲ್ಲ ಎಕ್ಸಾಮ್ ಟೈಮಲ್ಲಿ, ಅದರಿಂದ ಬೇಗ ಸ್ಟಾರ್ಟ್ ಮಾಡಿದ್ರೆ ಇವಾಗ ಮಕ್ಕಳು ಸ್ವಲ್ಪ ಬೇಗ ಕಲ್ತ್ಕೊಳ್ತಾರೆ. ಅನ್ನೋ ಒಂದು ವಿಷಯಕ್ಕೆ ಬೇಗ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗಿ
ಮುಂದಿನ ವಾರ ತಗೊಂಬರನ್ನಿ ಮಂಡೆಯಿಂದ ಅಂತ ಹೇಳಿದೆ ಅಂತ ಬುಕ್ಸನ್ನು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಅವರೇ ಎಲ್ಲ ಕೂಡಿಕ್ಬಿಟ್ಟು ನೀಟಾಗಿ ಎತ್ತಿರ್ತಾರೆ. ನಾನು ಇದೇ ಹೇಳಿರೋದು, ಅವ್ರ ವಸ್ತುಗಳನ್ನ ಅವ್ರು ನೀಟಾಗಿ ಇಟ್ಕೊಂಡ್ರೆ ಸಾಕಂತ. ಮತ್ತು ಎಲ್ಲ ಸರಿ ಮಾಡಿಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ದಾನೆ ಬ್ಯಾಗ್ ಒಳಗಡೆ, ಇನ್ನೇನು ಇಲ್ಲ. ಮತ್ತು ನೋಡಿ ಈ ರೀತಿ ನನ್ನ ಮಗ ದೊಡ್ಡ ಮಗೊಂದಿದೆ, ಅವನು ಸಹ ಎಲ್ಲ ಈಗ ಜೋಡಿಸಿಟ್ಕೊಂಡಿದ್ದಾನೆ. ಅವನು ಕೆಲಸ ಮಾಡೋ ಅಷ್ಟಕ್ಕಂತ ಫುಲ್ ಸುಸ್ತಾಗೋಯ್ತು. ಮತ್ತು ಬುಕ್ಸ್ ತೋರಿಸೋಣ ಅಂತ ಅಂದ್ಕೊಂಡೆ ನಾನು. ನೋಡಿ ಬುಕ್ಸನ್ನು ಕೊಟ್ಟಿದ್ದಾರೆ, ಆಲ್ರೆಡಿ ಬುಕ್ಸನ್ನು ಕೊಟ್ಟಿದ್ದಾರೆ. ಇಷ್ಟು ಇದೆ ಬುಕ್ಸ್ ಫುಲ್ಲು, ನೋಡಿ ನೋಡ್ತಿದ್ದೀರಲ್ಲ, ಇಷ್ಟು ಫುಲ್ ಬುಕ್ಸ್ ಇದೆ ನೋಡಿ. ಅವರು NCF ಅಂತ ನೋಡಿ ಈ ಥರ ಇದೆ ಬುಕ್ಕು. ಇದು ಬಂದು ಕನ್ನಡ ಕಾಪಿ ರೈಟಿಂಗ್ ಥರ ಬರುತ್ತೆ ಇದು ನೋಡಿ, ನೋಡ್ತಿದ್ದೀರಲ್ವ ಈ ಥರ ನೋಡಿ, ಈ ಥರ ಎಲ್ಲ ಬರುತ್ತೆ. ಇದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಲಿ ಮತ್ತು ಕ್ವಶನ್ ಆನ್ಸರ್ಸ್ ಎಲ್ಲ ಈ ಥರ ಕೊಟ್ಟಿರ್ತಾರೆ. ಈ ಥರ ಬರೆಯೋದು, ಕ್ವಶನ್ಸ್ ಎಲ್ಲ ಇಲ್ಲೇ ಬಂದಿರುತ್ತೆ. ಆ ಥರ ಒಂದು ಬುಕ್ಕು ಹೋದ ಸರಿ ಕೂಡ ಕೊಟ್ಟಿದ್ರು ಇವರು, ಈ ಸರಿನೂ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ಕೂಲ್ ಮಾತ್ರ ನೋಡಿ. ಇದೊಂದು ಕೊಟ್ಟಿದ್ದಾರೆ. ಮತ್ತು ಭಾಗ 1 ಅದು, ಇದು ಭಾಗ 2 ಇದೆ ನೋಡಿ. ನೆಕ್ಸ್ಟು ಇದು ಕಂಪ್ಯೂಟರ್ದು ನೋಡ್ತಿದ್ದೆ ಡ್ರಾಯಿಂಗು ನೋಡಿ, ಈ ಥರ ಇದೆ, ಥರ ಎಲ್ಲ ಇದೆ, ಡ್ರಾಯಿಂಗ್ ಇದೆ. ನೆಕ್ಸ್ಟು ಹಿಂದಿ ನೋಡಿ, ಇದು ಅಷ್ಟೇ ಹಿಂದಿ ಕ್ವಶನ್ ಥರ, ಕ್ವಶನ್ ಬ್ಯಾಂಕ್ ಥರ ಇದು. ಆನ್ಸರ್ ಬರೀತಾ ಹೋಗಬೇಕು. ಮತ್ತು ಕಾಗುಣಿತ ಸರಿ ಹೋಗಲಿ, ಇನ್ನು ಅಕ್ಷರಗಳೆಲ್ಲ ಸರಿ ಹೋಗಲಿ ಅಂತ ಹೇಳಿ ಈ ಥರ ಮಾಡಿಸ್ತಾರೆ ಅವರು. ತುಂಬಾ ಚೆನ್ನಾಗಿ ಕೇರ್ ತಾಂತಾರೆ ಮಕ್ಕಳ ಬಗ್ಗೆ ಅಂತಲೇ ಹೇಳ್ಬೋದು ನೋಡಿ. ತುಂಬಾ ಚೆನ್ನಾಗಿದೆ. ಮತ್ತು ಹಿಂದಿ ಬುಕ್ಸನ್ನು ತೋರಿಸ್ತೀನಿ. ಇದು ಹಿಂದಿ ಕಾಂಪ್ಯಾಕ್ಟ್ ಹಿಂದಿ ಅಂತ ಹೇಳ್ಬಿಟ್ಟಿದ್ದು. ನೆಕ್ಸ್ಟು ಇದು ಹಿಂದಿ ಟೆಕ್ಸ್ಟ್ ಬುಕ್ಕು ಇದು ನೋಡಿ, ಈ ಥರ ಇದೆ. ನೆಕ್ಸ್ಟು ಇದು ಟುಲಿಪ್ಸ್ ಅಂತ ಹೇಳಿಬಿಟ್ಟು, ಇದೆಲ್ಲದ್ರೊಳಗಡೆನೂ ಯಾಸ್ ಫಾರ್ NCF ಅಂತ ಇದೆ 2023 ಅಂತ ನೋಡಿ. ಇದು ಬುಕ್ಸು, ಇದು ಟೆಕ್ಸ್ಟ್ ಬುಕ್ಕು ಬಂದು ಇದರಲ್ಲಿ ಮ್ಯಾಥ್ಸು ಮತ್ತು ಸೈನ್ಸು ಎಲ್ಲ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ನೋಡಿ. ಸೋಷಿಯಲು ಎಲ್ಲನೂ ಕೂಡ ಇದರೊಳಗಡೆ ಇನ್ಕ್ಲೂಡ್ ಆಗುತ್ತೆ. ಇದೊಂದು ಟೆಕ್ಸ್ಟ್ ಬುಕ್ಕು ದೊಡ್ಡದು, ಟುಲಿಪ್ಸ್ ಅಂತ ಹೇಳಿ. ಇಷ್ಟು ಬುಕ್ಸು 5th ಸ್ಟ್ಯಾಂಡರ್ಡಿಗಿದೆ. ಇದು ಬಂದು ಸೆಮ್ 1 ಅವ್ರಿಗೆ. ಮತ್ತು ಸೆಮ್ 2 ಬಂದು ಇದಿದೆ ನೋಡಿ, ಸೆಮಿಸ್ಟರ್ 2 ಈ ಥರ ಇದೆ. ಇದರಲ್ಲೂ ಸೇಮ್ ಟುಲಿಪ್ಸ್ ಬುಕ್ಕು. ಏನು ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟು ಇಂಗ್ಲೀಷು ಕನ್ನಡ ಹಿಂದಿ ಬಿಟ್ಟು ಎಲ್ಲ ಸಬ್ಜೆಕ್ಟು ಇದರೊಳಗಡೆ ಇನ್ಕ್ಲೂಡ್ ಮಾಡಿರ್ತಾರೆ. 2 ಬುಕ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಥರ ಇದೆ. ಕ್ರಯಾನ್ಸು, ಪ್ಲಾಸ್ಟರ್, ಟ್ರಾನ್ಸ್ಪರೆಂಟ್ ಪೈಂಟು ಕೊಟ್ಟಿದ್ದಾರೆ. ಮತ್ತು ಏನಪ್ಪ ಅಂದರೆ 3rd ಸ್ಟ್ಯಾಂಡರ್ಡ್ ಬುಕ್ಕನ್ನು ಒಂದು ಸರಿ ತೋರಿಸ್ತೀನಿ ಬನ್ನಿ. ಇದು ಕನ್ನಡ ಟೆಕ್ಸ್ಟ್ ಬುಕ್ಕು 3rd ಸ್ಟ್ಯಾಂಡರ್ಡ್ದು. ಮತ್ತು ಇದು ಭಾಗ 2 ಟೆಕ್ಸ್ಟ್ ಬುಕ್ಕು. ಮತ್ತು ಇದು ಕನ್ನಡ ಮಿತ್ರದೆ ಕ್ವಶನ್ ಆನ್ಸರ್ ಎಲ್ಲ ಬರೆಯೋದು ಆ ಥರ ಇರುತ್ತೆ. ಇದು ನೋಡಿ, ಕ್ವಶನ್ ಆನ್ಸರ್ ಎಲ್ಲ ಬರೆಯೋದು ಆ ಥರ ಈ ಥರ ಇದೆ. ಮತ್ತು ಅದು 3 ಬುಕ್ಸ್ ಆಯಿತು. ಮತ್ತು ಒಂದು ಹಿಂದಿ ಬುಕ್ಸು, ಹಿಂದಿ ಟೆಕ್ಸ್ಟ್ ಬುಕ್ಕು ಇದು ನೋಡಿ, NCF ಅಂತ ಇದೆ ನೋಡಿ, ಹಿಂದಿ ಟೆಕ್ಸ್ಟ್ ಬುಕ್ಕು ಇದು. ನೆಕ್ಸ್ಟು ಇದೊಂದು ಕ್ವಶನ್ ಆನ್ಸರ್ಗಳೆಲ್ಲ ಬರೆಯೋದು ಇದರಲ್ಲಿ, ಇದು ಹಿಂದಿದು ಥರ ಇದೆ ನೋಡಿ. ಇದು ಇವೆಲ್ಲ ಕಾಗುಣಿತಗಳೆಲ್ಲ ಸರಿ ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಇಟ್ಟು ಲಿಪ್ಸ್ ಬುಕ್ಕು. ಇದರಲ್ಲೇ ಎಲ್ಲ ಮ್ಯಾಥ್ಸು, ಸೈನ್ಸು, ಸೋಷಿಯಲು ಎಲ್ಲ ಇದರಲ್ಲೇ ಇದೆ. ಇದರಲ್ಲಿ ಸೈನ್ಸು, ಮ್ಯಾಥ್ಸು, ಸೋಷಿಯಲು ಎಲ್ಲ ಇದರೊಳಗಡೆ ಇನ್ಕ್ಲೂಡ್ ಆಗಿದೆ. ಇದು ಸೆಮಿಸ್ಟರ್ 1. ಮತ್ತು ಸೇಮ್ ಧನ್ವಿಗೆ ಯಾವ ಥರ ಇದೆ ಇವನಿಗೂ ಕೂಡ ಇದೆ ಇದೇ ಥರ ಸೆಮಿಸ್ಟರ್ 2 ಅಂತ. ಇನ್ನು ಬೈಂಡ್ ಹಾಕಬೇಕು. ಇದಕ್ಕೆ ಬೈಂಡ್ ಸಾಲ್ಟೇಜ್ ಬಂದಿತ್ತು, ಹಾಗಾಗಿ
ತಗೊಂಡು ಬರ್ತಾರೆ ಮನೆಯವರು. ತಗೊಂಬಂದಾದ್ಮೇಲೆ ಇದನ್ನು ಹಾಕಬೇಕು. ಸೊ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಸೆಮಿಸ್ಟರ್ 2 ಆಗಿದೆ. ಮತ್ತು ಡ್ರಾಯಿಂಗ್ ಬುಕ್ಸ್ ಕೊಟ್ಟಿದ್ದಾರೆ ನೋಡಿ. ಡ್ರಾಯಿಂಗ್ ಬುಕ್ಸು ಒಂದು ಈ ಥರ ಇದೆ, ಒಂದು ಈ ಥರ ಇದೆ. ಓಪನ್ ಮಾಡೋಣ ನೋಡಿ, ಈ ಥರ ಇದೆ, ಮತ್ತು ಒಂದು ಡೈರಿ, ಅವನಿಗೂ ಅಷ್ಟೇ ಒಂದು ಡೈರಿ. ಹೋದ ವರ್ಷ ಹೋಗ್ತಿದ್ರಲ್ಲ ಅದೇ ಸ್ಕೂಲಿಗೆ ಹೋಗ್ತಿದ್ದಾರೆ. ಈ ಸರಿ ಕೂಡ ಚೇಂಜ್ ಮಾಡಿಲ್ಲ ಸ್ಕೂಲ್ನ ನಾವು. ಅಂತಂದರೆ ಸಿಲೆಬಸ್ ಬಂದು ಸ್ಟೇಟ್ ಸಿಲೆಬಸ್ಸೇ, ಬಟ್ ಆಕ್ಸ್ಫರ್ಡ್ ಬುಕ್ಸು ಅಂತ ಮ್ಯಾಮ್ ಹೇಳ್ತಿದ್ದಾರೆ. ಅದರಿಂದ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ಸರಿ. ಬಟ್ ನಾವು 4 ಇಯರ್ಸಿಂದಲೂ ಅಲ್ಲೇ ಓದ್ತಿದ್ದಾರೆ, ಎಲ್ಲೂ ಸೇರಿಸಿಲ್ಲ ನಾವು. ಒಂದೇ ಕಡೆ ಹೋಗೋದ್ರಿಂದ ಮಕ್ಕಳಿಗೆ ಒಂದು ಯಾವಾಗಲೂ ಪದೇ ಪದೇ ಸ್ಕೂಲನ್ನು ಚೇಂಜ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಓದೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಹೋಗಿದ್ದ ಕಡೆನೇ ಹೋದರೆ ಫ್ರೆಂಡ್ಸ್ ಎಲ್ಲ ಅಡ್ಜಸ್ಟ್ ಆಗಿರ್ತಾರೆ ಮತ್ತು ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಹೋಗ್ತಿದ್ದ ಸ್ಕೂಲಲ್ಲಿ ಕ್ಲಾಸ್ಗಳು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮ್ಯಾಮ್ಸು ಅಷ್ಟೇ ತುಂಬ ಚೆನ್ನಾಗಿ ಮಕ್ಕಳಿಗೆ ಓದೋದನ್ನು ಕಲಿಸ್ತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಇವ್ರಿಗೆ ಏನು ಗೊತ್ತಿಲ್ಲ ಅಂದರೆ ಡೌಟ್ ಕೂಡ ಕ್ಲಿಯರ್ ಮಾಡ್ತಾರೆ. ಮತ್ತು ಪ್ರತಿ ಒಂದು ಸೆಲೆಬ್ರೇಷನ್ ಕೂಡ ಏನು ನ್ಯಾಷನಲ್ ಸೆಲೆಬ್ರೇಷನ್ಸ್ ಬರ್ತೈತೆ, ಪ್ರತಿಯೊಂದು ಸೆಲೆಬ್ರೇಷನ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮಕ್ಕಳಿಗೂ ಕೂಡ ಇಲ್ಲಿವರೆಗೂ ತುಂಬ ಕಷ್ಟ ನನಗೆ ಸಬ್ಜೆಕ್ಟು ಅಂತ ಯಾವತ್ತೂ ಒಂದೇ ಇಲ್ಲ. ಅವರು ಆ ರೀತಿ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಿ ಮನೇಲಿ ಎಷ್ಟೇ ಹೇಳ್ಕೊಟ್ರು ಕೂಡ ಸ್ಕೂಲಲ್ಲಿ ಸ್ವಲ್ಪ ಕನ್ವೀನಿಯೆಂಟ್ ಆಗಲಿಲ್ಲ ಅಂದರೆ ಮಕ್ಕಳು ಹಿಂದೆ ಮುಂದೆ ನೋಡ್ತಾರೆ ಹೋಗಲಿಕ್ಕೆ ಸ್ಕೂಲ್ಗೆ. ಆ ಥರ ಯಾವುದೇ ರೀತಿ ಅನಿಸಿಲ್ಲ. ಈ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಮೊದಲು ಆಗಿರಲಿಲ್ಲ ನನ್ನ ಮಕ್ಕಳು, ಇವಾಗಲೂ ಆಗಿಲ್ಲ. ಅದಕ್ಕೋಸ್ಕರ ಮ್ಯಾಮ್ಸ್ ಎಲ್ಲ ಅಡ್ಜಸ್ಟ್ ಆಗಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಸ್ಕೂಲು ತುಂಬಾ ಚೆನ್ನಾಗಿದೆ. ಮತ್ತು ಅವ್ರ ಜೊತೆಗಿರೋ ಸ್ಟೂಡೆಂಟ್ಸ್ ಆಗಲಿ ಅಥವಾ ಫ್ರೆಂಡ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ ಅಂತ ಅಂದಾಗ ಅಲ್ಲಿ ಇರೋದು ಬಿಟ್ಕೊಂಡು ಬೇರೆ ಕಡೆ ಹೋದರೆ ಅಲ್ಲಿ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಬೇಕು. ಮತ್ತು ಬೇರೆ ಸ್ಕೂಲ್ಗೆ ಹೋದರೆ ಅಲ್ಲಿ ಮ್ಯಾಮ್ಸ್ಗೆಲ್ಲ ಅಡ್ಜಸ್ಟ್ ಆಗಬೇಕು. ಅಲ್ಲಿ ಕ್ಲಾಸ್ಗಳು ಟೀಚರು ಬೇರೆ ಬೇರೆ ಥರ ಕ್ಲಾಸ್ ಕೊಡ್ತಾ ಇರ್ತಾರೆ, ಅದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕಲ್ವ. ಸೊ ತುಂಬ ಲೇಟ್ ಆಗುತ್ತೆ. ಒಂದು 4 ಇಯರ್ಸಿಂದಲೂ ಅಲ್ಲೇ ಹೋಗ್ತಿದ್ದಾರಲ್ವ, ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ. ಈ 5th ಕಂಪ್ಲೀಟ್ ಆದಮೇಲೆ ಬೇಕಾದ್ರೆ ನೋಡ್ಕೊಳೋಣ. ಮುಂದಿನ ಸರಿ 5th ಕಂಪ್ಲೀಟ್ ಆದಮೇಲೆ ಬೇಕಾದ್ರೆ CBSEಗೆ ಹಾಕ್ಬಿಡೋಣ ಅಥವಾ ICSEಗೆ ನೋಡೋಣ. ಯಾವುದಕ್ಕಾದ್ರೂ ಒಂದಕ್ಕೆ ಹಾಕೋಣ. ಅವ್ರಿಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಅವತ್ತಿನ ವಿಷಯ ಮಾತಾಡೋಣ. ಈ ಸದ್ಯಕ್ಕೆ ಬೇಡ ಅಂತ ಹೇಳಿ ಈ ವರ್ಷ 5th ಕಂಪ್ಲೀಟ್ ಆಗಲಿ. ಮತ್ತು ನವೋದಯ ಕೂಡ ಬರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಲಿಕೇಶನ್ ಬಿಟ್ಟರೆ ನವೋದಯದ ಅಪ್ಲಿಕೇಶನ್ ಹಾಕಬೇಕು, ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಂಗೆ ಕಳಿಸ್ಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಮಗನ ಬೇರೆ ಕಡೆ. ಆದರೂ ಬರ್ಸೋದಂತೂ ಬರೆಸ್ತೀವಿ, ನೋಡೋಣ ಏನಾಗುತ್ತೆ ಅಂತ. ದೇವ್ರಿದ್ದಾನಲ್ವ ಎಲ್ಲದಕ್ಕೂ, ನಮ್ಮದೇನೂ ಇಲ್ಲ. ಅವರಿದ್ದಾರೆ ಅಂದರೆ ದೇವ್ರಿದ್ದಾರೆ ಅಂತಂದರೆ ಎಲ್ಲನೂ ಇದ್ದಂಗೆ ಅಂತ. ಅವರು ಅಸ್ತು ಅಂದ್ಬಿಟ್ರೆ ನಿಜನೇ ಆಗೋಗ್ಬಿಡುತ್ತೆ. ನಾನು ದೇವ್ರನ್ನ ತುಂಬ ನಂಬ್ತೀನಿ. ಅದರಿಂದ ಈ ಸರಿ ಇಲ್ಲೇ ಹೋಗಲಿ. ಫೀಸ್ ಕಡೆಯಿಂದನೂ ಅಷ್ಟೇ ನಮಗೆ ತುಂಬ ಕನ್ವೀನಿಯೆಂಟ್ ಅನ್ನಿಸ್ತು. ಸೊ ಅದರಿಂದ ಇಲ್ಲೇ ಹೋಗಲಿ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಈ ವರ್ಷ ಇಲ್ಲೇ ಹೋಗ್ತಿದ್ದಾರೆ, ಮುಂದಿನ ವರ್ಷ ನೋಡಬೇಕು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬುಕ್ಸು ಸಹ ಅಷ್ಟೇ NCF ಅಂತ ಹೇಳಿ ಈ ಸರಿನೂ ಸಹ ಹೊಸ ಚೇಂಜ್ ಮಾಡಿದ್ದೀವಿ ಮ್ಯಾಮ್. ಹೋದ ವರ್ಷಕ್ಕಿಂತ ತುಂಬ ಚೆನ್ನಾಗಿದೆ ಬುಕ್ಸು. ಮತ್ತು ಮ್ಯಾಮ್ಸು ಅಷ್ಟೇ ಈ ಸತಿ ಎಲ್ಲ ಹೊಸ್ದಾಗಿ ತೊಗೊಂಡಿದ್ದೀನಿ. ಎಲ್ಲ ನ್ಯೂ ಕಮರ್ಸೇ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಅದು ಒಂದು ನನಗೆ ಸಂತೋಷವಾದ ವಿಷಯ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.